नमस्कार, अभिवादन स्वीकार करें। मैं रेशमा शेट्टी स्वागत करती हूँ आप सभी का हमारे चैनल पारिक प्रेजेंटेशंस के दांडेली दैनिक समाचार पर। आज तारीख है 28 जनवरी, वार बुधवार। तो चलिए शुरू करते हैं आज के समाचार। नमस्कार, मैं दिशा आचार्य। दांडेली के कॉन्ट्रैक्टर एसोसिएशन में कल दादा पीर नदीम मुल्ला और उनके समर्थकों ने केईबी से सेवानिवृत्त हुए। श्री गुरुराज पुरोहित जी के 73वें जन्मदिन पर उन्हें सम्मानित कर जन्मदिन की शुभकामनाएं दी। ಮಗು ಫೋನ್ ಮಾಡಿದಾಗ ನನ್ನ ಆತ್ಮೀಯರಾದ ಅರುಣನವರು ಇವತ್ತು ನಿಮ್ಮ ಹುಟ್ಟುಹಬ್ಬ ಅಂದಾಗ ಇದು ಇವತ್ತಿನ ಹುಟ್ಟುಹಬ್ಬದ ಆಚರಣೆ ಮಾಡಲಿಕ್ಕೆ ಅಸೋಸಿಯೇಷನ್ ನಮಗೆ ಅವಕಾಶ 73 ವಯಸ್ಸಿನಲ್ಲಿ ನನ್ನ ತಂದೆಯ ಸಮರಾದ ಪುರೋಹಿತ್ ಸಾಹೇಬರಿಗೆ ಅವಕಾಶ ಸಿಗ್ತಲ್ಲ, ಇದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ಇವಾಗಲೂ ಇಂಥ ಈ ಊರಲ್ಲಿ ಯಾವ ಧರ್ಮ ಜಾತಿ ಭೇದವಿಲ್ಲದ ಒಂದು ನಮ್ಮ ಒಡನಾಟ ಒಂದು 40-45 ವರ್ಷದಿಂದ ಪುರೋಹಿತ್ ಸಾಹೇಬ್ರಂತಲ್ಲಿದ್ದಾಗ ನಾನು ಏನಿದ್ರು ಮಾಡಿದ್ದೇನಲ್ಲ, ಇದು ಯಾವತ್ತೂ ಅವರು ನನಗೆ ಮಾಡಿದ ಉಪಕಾರನ ಯಾವತ್ತೂ ತೀರಿಸ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಒಂದು ಕಷ್ಟ ಕಾಲದಲ್ಲಿ ಯಾರು ಕಷ್ಟದಲ್ಲಿ ಇರ್ತಾರೋ ಅವರ ಬೆನ್ನೆಲುಬಾಗಿ ನಿಲ್ಲುವಂಥ ಪುರೋಹಿತ್ ಸಾಹೇಬರು ಇನ್ನೂ ಅವರು ನಮ್ಮ ತೆಲಿಮಲ ಅವರ ಆಶೀರ್ವಾದ ಇರಲಿ, ಇನ್ನೂ ಅವರು ಸಾವಿರಾರು ವರ್ಷ ಬಾಳಲಿ ಅಂತ ಹೇಳಿ ಅವರಲ್ಲಿ ನಾನು ದೇವರಲ್ಲಿ ಬೇಡಿಕೊಂಡು ಅವರ ಮನೆ ಮಂದಿ ಮೇಲೆ ಇವರ ಆಶೀರ್ವಾದ ಇರಲಿ ಮತ್ತು ಅದೇ ಥರ ನಮ್ಮ ಮೇಲೂ ಇರಲಿ ಅಂತ ಹೇಳಿ ಅವರು ಯಾವತ್ತೂ ದಾಂಡೇಲಿಗೆ ಬರ್ತಾ ಇರಲಿ. ನಮ್ಗೆ ಪ್ರತಿ ಸಲ ಬಂದಾಗ ಭೇಟಿ ಆಗ್ತಾರೆ. ಆದರೆ ಒಂದು ವಿಶೇಷವಾದ ಮಾತು ಹೇಳಬೇಕಂದ್ರೆ, ನನ್ನ ಮಗಳ ಮದುವೆ ಕಾರ್ಯಕ್ರಮದಲ್ಲಿ ಪುರೋಹಿತ್ ಸಾಹೇಬ್ರಿಗೆ ಒಂದು ಫೋನ್ ಮಾಡಿದೆ. ನಾನು ಬೆಂಗಳೂರಿಗೆ ಗಾಡಿ ಕೊಡ್ಲಿಕ್ಕೆ ಆಗಲಿಲ್ಲ, ಆದರೆ ಒಂದು ದಿನ ಮುಂಚಿತವಾಗಿ ಬಂದು ನಿಂತು ನನ್ನ ಮಗಳ ಮದುವೆಯಲ್ಲಿ ಆ ಸ್ವಾಮೀಜಿಗಳ ಹಿಂಬಾಲಿ ಕುಂತು ಅಂದ್ರೆ ಅವರ ಸಂಬಂಧ ಏನಿತ್ತಲ್ಲ, ನನ್ನ ಹಿಂಬಾಲಿದ ಸಂಬಂಧ ಅದು ಅಪರೂಪದ ಸಂಬಂಧ. ಅವರು ಯಾವತ್ತೂ ಅವರ ಅಮೃತಾಸ್ತ್ರ ನಮ್ಮ ತಲೆ ಮೇಲೆ ಇರಲಿ ಅಂತ ಹೇಳಿ ಬೇಡ್ಕೊತೇನೆ. धन्यवाद, हैप्पी बर्थडे सर। थैंक यू। हलियाल में आयोजित हुई महाकुश्ती के विजेताओं को कुश्ती के आयोजक श्री राजू मारुति पेजोड़ी जी ने स्कूटी व बाइक दिया और अयनावर के समीप कड़पगट्टी ग्राम में वृद्धाश्रम का उद्घाटन कर अपनी ओर से धनराशि देकर सहयोग किया। वहां उपस्थित महानुभाव को संबोधित करते हुए उन्होंने माता पिता की सेवा ही परमेश्वर सेवा बताया। ಉದ್ದೇಶ ಇವತ್ತು ನನಗೆ. ಹಾಗಾಗಿ ಮುಂಬರುವ ಸಮಯಗಳಲ್ಲಿ ಈ ಟ್ರಸ್ಟ್ಗೆ ಸತತವಾಗಿ ರಾಜು ಎಂಪಿ ಅಳ್ಳಾವರ ತಾಲೂಕಿಗೆ ಅಷ್ಟೇ ಅಲ್ಲ, ಹಳಿಯಾಳ ತಾಲೂಕಿಗೆ ಅಷ್ಟೇ ಅಲ್ಲ, ಬೆಳಗಾವಿಗೆ ಅಷ್ಟೇ ಅಲ್ಲ, ಬಿಜಾಪುರ ದಾವಣಗೆರೆ ಅಷ್ಟೇ ಅಲ್ಲ, ನಮ್ಮ ಮಹಾರಾಷ್ಟ್ರದಲ್ಲಿ ಪುಣೆ ಮುಂಬೈ ಆಗಿರಲಿ, ಬಿಹಾರ್ಗಳಲ್ಲಾಗಿರಲಿ, ಕೋಲ್ಕತ್ತಾಗಳಲ್ಲಾಗಿರಲಿ ಸಾಕಷ್ಟು ಅನಾಥಾಶ್ರಮಗಳಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಅದೇ ರೀತಿ ನಮ್ಮ ಈ ರಾಜ್ಯದಲ್ಲಿ ಅಳ್ಳಾವರ ತಾಲೂಕಿನ ಕಡಪಗಟ್ಟಿ ಗ್ರಾಮದಲ್ಲಿ ಏನು ಒಂದು ಸ್ಥಾಪನೆಯನ್ನು ಮಾಡಿದ್ದಾರೆ, ಇದಕ್ಕೆ ಸತತವಾಗಿ ರಾಜು ಎಂಪಿ ಬೆಂಬಲವಾಗಿರ್ತಾರೆ. ಇವತ್ತಿಂದ
ಎಲ್ಲ ಮುಖಂಡರಿಗೂ ನಾನು ಆಶ್ವಾಸನೆ ಬೆಂಬಲವಾಗಿ ಕೊಡ್ತಾ ಇದ್ದೀನಿ. ಈ ಟ್ರಸ್ಟ್ಗೆ ಸತತವಾಗಿ ನಿಮ್ಮ ಮನೆಗಳಲ್ಲಿ ಯಾವುದೇ ಮದುವೆ ಕಾರ್ಯಕ್ರಮಗಳಾಗಲಿ, ನಿಮ್ಮ ಮನೆಗಳಲ್ಲಿ ಯಾವುದೇ ಬರ್ತಡೇ ಕಾರ್ಯಕ್ರಮಗಳಾಗಲಿ, ನಿಮ್ಮ ಮನೆಗಳಲ್ಲಿ ಯಾವುದೇ ಕಾರ್ಯಕ್ರಮ ಅದು ದಯವಿಟ್ಟು ನಮ್ಮ ಅಳ್ಳಾವರ ತಾಲೂಕು ಅಷ್ಟೇ ಅಲ್ಲ, ಹಳಿಯಾಳ ತಾಲೂಕು ಅಷ್ಟೇ ಅಲ್ಲ, ದಾಂಡೇಲಿ ಅಷ್ಟೇ ಅಲ್ಲ, ರಾಮನಗರ ಅಷ್ಟೇ ಅಲ್ಲ, ಬೆಳಗಾವಿ ಅಷ್ಟೇ ಅಲ್ಲ, ಎಲ್ಲಿವರೆಗೂ ಈ ಟ್ರಸ್ಟಿನ ಪರಿಚಯ ಇದೆ ಬೆಂಗಳೂರುವರೆಗೂ ಎಲ್ಲರೂ ಯಾವುದೇ ಒಂದು ನಮ್ಮ ಮನೆಯಲ್ಲಿ ಕಾರ್ಯ. नमस्कार, मैं कांचना कांबड़े। नगर सभा के सफाई कर्मचारियों ने अपने यूनियन प्रमुख के साथ नगर सभा के आयुक्त जी को निवेदन पत्र देकर पगार वृद्धि और कई मांगों पर गौर कर उच्च अधिकारियों तक पहुंचाने का आग्रह किया। आइए सुनते हैं। कर्नाटक राज्य म्यूनसिपल वर्कर्स कर्मचारी से आज हम सीएमसी कमिश्नर को एक लेटर दिए। ये लेटर में ऑलरेडी देश में हर मजदूर संघ देश में फरवरी 12 को महामुश्कर करने के लिए बोला है। तो उसके वजह से हम आज कर्नाटक राज्य म्यूनसिपल यूनियन दांडेली जो यूनिटी है, दांडेली यूनिटी से आज मनवी ऑलरेडी स्ट्राइक नोटिस कमिश्नर को दिए हैं। उसमें साथ साथ केंद्र सरकार के जो 4 कानून, जो नया कानून कार्मिक कानून, जो कार्मिक समिति बोल के जो बनाया है, उसको विरोध करके और जो भी पिछले 29 जो कानून था वो कानून ಉಳಿಬೇಕು ಮತ್ತು ಆ ಕಾನೂನು ಬಲಪಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಅದನ್ನು ಜಾರಿಯ ಜೊತೆಯಲ್ಲಿನೇ ಈಗಿರುವಂಥ 4 ಸಮಿತಿಯನ್ನು ರದ್ದುಗೊಳಿಸಬೇಕು ಮತ್ತು 29 ಕಾರ್ಮಿಕ ಕಾಯ್ದೆಗಳನ್ನು ಉಳಿಬೇಕು, ಬಲಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕರೆಯನ್ನು ಕೊಟ್ಟಿದ್ದಾರೆ. ಆ ಕರೆಯ ಭಾಗವಾಗಿ ದಾಂಡೇಲಿಯಲ್ಲಿ ಕೂಡ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘಟನೆಯ ಎಲ್ಲ ಕಾರ್ಮಿಕ ಸ್ನೇಹಿತರು ತಮ್ಮ ತಮ್ಮ ಕೆಲಸಗಳನ್ನು ಸ್ಥಗಿತ ಮಾಡಿ ಆ ಮುಷ್ಕರದಲ್ಲಿ ಭಾಗವಹಿಸಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘಟನೆ ತೀರ್ಮಾನದ ಭಾಗವಾಗಿ ಇವತ್ತು ಪೌರಾಯುಕ್ತರ ನಗರಸಭೆ ಪೌರಾಯುಕ್ತರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಫೆಬ್ರವರಿ ನಡೆಯುವಂತಹ ಮುಷ್ಕರವನ್ನು ಯಶಸ್ವಿಗೊಳಿಸುವ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘಟನೆ ಸಂಪೂರ್ಣವಾಗಿ ಭಾಗವಹಿಸ್ತದೆ ಮತ್ತು ಆ ಹೋರಾಟವನ್ನು ಯಶಸ್ವಿಗೊಳಿಸ್ತದೆ ಮತ್ತು ಕೇಂದ್ರ ಸರ್ಕಾರವನ್ನು ಒತ್ತಡ ತಂದು ಆ ಕಾಯ್ದೆ ಏನು ಸಮಿತಿಗಳಿದೆ ಆ ಸಮಿತಿಗಳನ್ನು ರದ್ದುಗೊಳಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀವಿ. ಪಟ್ಟಿಗಳನ್ನು ನಾವು ಈಗಾಗಲೇ ಮಾನ್ಯ ಆಯುಕ್ತರಿಗೆ ಕೊಟ್ಟಿದ್ದೀವಿ. ಹಾಗಾಗಿ ಫೆಬ್ರವರಿ 12ರಂದು ನಡೆಯುವಂಥ ಮುಷ್ಕರದಲ್ಲಿ ಎಲ್ಲ ಕಾರ್ಮಿಕ ಸ್ನೇಹಿತರು ಭಾಗವಹಿಸಬೇಕು. ಇದಕ್ಕೆ ದಾಂಡೇಲಿ ಜನತೆ ಕೂಡ ಸಹಾಯ ಸಹಕಾರ ನೀಡಬೇಕಂತೇಳಿ ವಿನಂತಿಯನ್ನು ಮಾಡ್ತೀವಿ. पिछले वीडियो में हमने आपसे जो सवाल पूछा था उसका सही जवाब है डॉक्टर राजेंद्र प्रसाद। कमेंट्स में जवाब देने वाले हैं शैला सुतार, सागर देसाई, बशीर दुंडसी कुंदापुर, मंजुनाथ पाटिल, चंदक्का, शंकर पाटिल, श्याम सुंदर गुप्ता, मुख्तियार सामरानी, कलीलुल्ला मिर्ज़ा, देवानंद सडेकर, दीक्षा शानबाग, बसवराज कटगेरी और योगेश कदम। आज का सवाल, ओडिशा में स्थित कोणार्क का सूर्य मंदिर किसने बनवाया था? कमेंट्स में ज़रूर बताइए। अंत तक हमसे जुड़े रहने के लिए धन्यवाद। कल फिर मुलाकात होगी हमारी इसी चैनल पारिक प्रेजेंटेशंस पर। स्वस्थ रहो, मस्त रहो।